ಕೋರ್ಟ್ ವಕೀಲರಾದಂತಹ ಸುನೀಲ್ ಕುಮಾರ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 ಈಗಾಗಲೇ ಈ ವಿಷಯ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅಂದ್ಕೊಳ್ತೀನಿ ಸರ್. ಇವತ್ತಿನ ವಿಚಾರಣೆಯ ಡೀಟೇಲ್ಸ್ ಹೋಗೋದಾದ್ರೆ ದರ್ಶನ್ ಅವರು ಈ ರೀತಿ ಹೇಳಿರೋ ಬಗ್ಗೆ ನಿಮ್ಮ ಗಮನಕ್ಕಿದೆಯಾ? ಕರೆಕ್ಟ್. ಈ ತರ ಹೇಳಿದರೆ ಅವ್ರ ವಕೀಲರು ಅದನ್ನ ಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡ್ತಿದ್ರು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರಿಗೆ ದರ್ಶನ್ ಅವರು ಅದನ್ನ ಮನವಿ ಮಾಡ್ಕೊಂಡಿದ್ದಾರೆ. ಕೆಲವು ಸರಿ ಏನಾಗ್ತದೆ, ಸುಪ್ರೀಂ ಕೋರ್ಟ್ ಅವರು ಸೀರಿಯಸ್ ಆಗಿ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ. ಬೇಲ್ ರಿಜೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ತರದ ಸ್ಪೆಷಲ್ ಪ್ರಿವಿಲೇಜ್ ಗಳನ್ನ ನೀವು ಕೊಡಬಾರದು. ಒಂದು ಪಕ್ಷ ಸ್ಪೆಷಲ್ ಪ್ರಿವಿಲೇಜ್ ಕೊಟ್ರೆ ಎಲ್ಲ ಕಾರಾಗೃಹದ ಅಧಿಕಾರಿಗಳನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಮತ್ತು ಹೋಮ್ ಸೆಕ್ರೆಟರಿನ ನಾವು ಇಲ್ಲಿ ಸಮನ್ ಮಾಡ್ತೀವಿ ಅಂತ ಸೀರಿಯಸ್ ಆಗಿ ಅಬ್ಸರ್ವೇಷನ್ ಮಾಡಿದ್ದಾರೆ. ಹಾಗಾಗಿ ಏನಾಗಿದೆ, ಪ್ರಿಸನ್ ಅಲ್ಲಿ ಅನೇಕ ರೆಸ್ಟ್ರಿಕ್ಷನ್ಸ್ ಗಳನ್ನ ದರ್ಶನ್ ಅವ್ರ ಮೇಲೆ ಹಾಕಿದ್ದಾರೆ. ಬಟ್ ನಮ್ಮ ಸಂವಿಧಾನದಲ್ಲಿ ಇವನ್ ಮರಣದಂಡನೆಗೆ ಒಳಗಾಗಿರುವಂತ ಕೈದಿ ಕೂಡ ಅವನು ಕೊಡಬೇಕಾಗಿರುವಂತ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಅನ್ನ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜೈಲಿನ ಅಧಿಕಾರಿಗಳು ತುಂಬಾ ಕಠಿಣವಾಗಿ ಕ್ರಮ ತಗೋತಾ ಇದಾರ, ಅಥವಾ ದರ್ಶನ್ ಅವ್ರಿಗೆ ಸಿಗ್ಬೇಕಾಗಿರುವಂತ ಮೂಲಭೂತ ಮಿನಿಮಮ್ ಸೌಕರ್ಯಗಳು ಕೊಡ್ತಾ ಇದಾರೋ ಇಲ್ವೋ ಅನ್ನೋದು ಕೂಡ ಬಹಳಷ್ಟು ಅನುಮಾನ ಬರ್ತಾ ಇದೆ. ಅಥವಾ ದರ್ಶನ್ ಅವರು ಕೋರ್ಟ್ ಸಿಂಪತಿ ಗಳಿಸ್ಲಿಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದಾರ, ನ್ಯಾಯಾಧೀಶರ ಸಿಂಪತಿ ಬರ್ಲಿ ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ನಿಜವಾಗ್ಲೂ ಏನಾಗಿದೆ ಅಂತ ಹೇಳಿ ವಸ್ತುಸ್ಥಿತಿ ವರದಿ, ಜೈಲಿನ ವರದಿ ಬಂದ ನಂತರ ನಮಗೆ ಗೊತ್ತಾಗ್ತದೆ. ಸರ್, ಈಗ ಸಿಂಪತಿಗೋಸ್ಕರ ಈ ರೀತಿ ಹೇಳೋದು ಅಥವಾ ಅದರಿಂದ ಆಗಬಹುದಾದ ಪ್ರಯೋಜನ ಅಂದ್ರೂ ಏನು ಅಂತ ಒಂದು ಬಹಳ ಬೇಸರ ಆಗುವಂತದ್ದು, ಈ ಕೆಲವು ಸರಿ ಕಾನೂನನ್ನ ಖಂಡಿತವಾಗ್ಲೂ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಒಂದು ಖೈದಿ ಮೇಲೆ ವಿಭಿನ್ನವಾದಂತಹ ಕಾನೂನನ್ನು ಬಳಸೋದು. ಈಗ ದರ್ಶನ್ ಅವ್ರಿಗೆ ಸೆಕ್ಲೂಡೆಡ್ ಆಗಿ ಒಂದು ಯಾವುದೋ ಒಂದು ರೂಮಲ್ಲಿ ಹಾಕಿ ಅವ್ರಿಗೆ ಹೊರಗಡೆನೂ ಬಿಡದಿರ, ಸಹಜವಾಗಿರುವಂತ ಬೇರೆ ಖೈದಿಗಳ ಜೊತೆ ಮಾತಾಡ್ಲಿಕ್ಕೂ ಅವಕಾಶ ಕೊಡ್ದಿರ, ಇದೆಲ್ಲ ಮಾಡುವಂತದ್ದು ನಿಜವಾಗ್ಲೂ ಅವರ ಸಂವಿಧಾನದ ಹಕ್ಕುಗಳಿಗೆ ನಿಜವಾಗ್ಲೂ ವೈಲೇಟ್ ಆಗುತ್ತೆ. ಹಾಗಾಗಿ ಈಗಲೂ ಕೂಡ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ನಾಳೆ ಕೋರ್ಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತೋ ಅದು ಫೈನಲ್, ಅದು ಬೇರೆ ಇದೆ. ಬಟ್ ಈಗ ಅವ್ರ ಖೈದಿ ತರ ಇದ್ದಾಗ ಅವ್ರನ್ನ ಎಲ್ಲಾ ಖೈದಿಗಳಿಗೆ ಯಾವ ರೀತಿ ತಾವು ನಡ್ಕೋತಿರೋ ಅದೇ ತರ ಜೈಲಿನ ಅಧಿಕಾರಿಗಳು ನಡ್ಕೋಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿರೋದು ನಿಮ್ಗೆ ಸ್ಪೆಷಲ್ ಪ್ರಿವಿಲೇಜಸ್ ಕೊಡಬೇಡಿ ಅಂತ ಹೇಳಿದರೆ ಬಿಟ್ಟು ಮಿನಿಮಮ್ ಪ್ರಿವಿಲೇಜಸ್, ಈಗ ಹೊರಗೆ ಬರ್ಬೇಕಾಗುತ್ತೆ, ಖೈದಿ ಕೂಡ ಅಲ್ಲಿ ಓಡಾಡಬೇಕಾಗ್ತದೆ, ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕಾಗುತ್ತೆ, ಆತನಿಗೆ ಟೈಮ್ ಊಟ ಕೊಡ್ಬೇಕಾಗ್ತದೆ, ಮತ್ತು ಮಲಗಲಿಕ್ಕೆ ಬೆನ್ನು ಅದು ಇದು ಇದ್ದಾಗ ಒಂದು ಸಣ್ಣ ದಿಂಬನ್ನ ಕೊಡ್ಬೇಕಾಗ್ತದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಜೈಲು ಅಧಿಕಾರಿಗಳು ಎಲ್ಲೋ ನಿಜವಾಗ್ಲೂ ಫೈಲ್ಯೂರ್ ಆಗಿದ್ದಾರೆ. ಹಾಗಾಗಿ ನ್ಯಾಯಾಧೀಶರ ಮುಂದೆ ಇದೆಲ್ಲ ಬಂದಿದೆ. ಒಂದು ಪಕ್ಷ ನ್ಯಾಯಾಧೀಶರು ಸ್ಟ್ರಿಕ್ಟ್ ಆಗಿ ಅವರಿಗೆ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ರೆ, ಕರ್ನಾಟಕ ಪ್ರಿಸನ್ ಮ್ಯಾನ್ಯುವಲ್ ನಲ್ಲಿ ಆತರ ಪ್ರೊವಿಷನ್ಸ್ ಇದೆ, ಆತರ ಇದ್ದಾಗ ಖಂಡಿತವಾಗ್ಲೂ ಕೊಟ್ರೆ ಈ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಸರ್, ಈಗ ನೀವು ಹೇಳಿದ್ರಲ್ಲ ಆ ಕನಿಷ್ಠ ಸೌಲಭ್ಯಗಳು ಅದನ್ನು ಕೂಡ ಕೊಟ್ಟಿಲ್ಲದ ಕಾರಣ ದರ್ಶನ್ ಅವರು ಇಷ್ಟು ಜರ್ಜರಿತರಾಗಿರಬಹುದು ಅನ್ನೋದಾ? ಕರೆಕ್ಟ್, ಹೌದು. ಕನಿಷ್ಠ ನೋಡಿ ಏನಾಗ್ತದೆ, ಒಂದು ಸೆಕ್ಲೂಡೆಡ್, ಈಗ ನಾವೇನ್ ಮಾಡ್ತೀವಿ, ಈಗ ನಾವು ಈಗ ಒಂದು ಸೆಪರೇಟ್ ರೂಮ್ಗೆ ದರ್ಶನ್ ಅವ್ರನ್ನ ಬೆಳಗಿನ ಸಂಜೆವರೆಗೂ ಹಾಕ್ಬಿಟ್ರೆ ಅವ್ರಿಗೆ ಬಿಸಿಲು ಬೀಳೋದಿಲ್ಲ. ಮತ್ತು ಮನುಷ್ಯ ಒಬ್ಬ ಸಂಘಜೀವಿ, ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಂತ ನಾವು ಕರಿತೀವಿ. ಆತ ಬೇರೆ ಮನುಷ್ಯರ ಜೊತೆ ಇಂಟರಾಕ್ಟ್ ಆಗ್ಬೇಕು, ಮಾತುಕತೆ ಮಾತಾಡಬೇಕು, ಆಗ ಅವನ ಕಷ್ಟ ಸುಖಗಳನ್ನ ಹಂಚ್ಕೋತಾನೆ, ಮತ್ತು ಎಲ್ಲೋ ತನ್ನ ಸಮಯವನ್ನು ಕಳಿತಾ ತನ್ನ ಟ್ರಯಲ್ ನಡೀತಾ ಇದೆ ಅಂತ ಹೇಳಿ ಹಾಗಾಗಿ ಓಡಾಡ್ಕೊಂಡು ತನ್ನ ಊಟ ಮಾಡ್ಕೊಂಡು, ಹಾಗೆ ತನ್ನ ದಿನನಿತ್ಯದ ಸೌಕರ್ಯಗಳಲ್ಲೂ ಏನೇನ್ ಬೇಕು, ದಿಂಬು, ಹಾಸಿಗೆ, ನೀರು, ಸರಿಯಾದಂತಹ ಟೈಮ್ ಊಟ, ಇವು ಯಾವುದೋ ನೀವು ಮನುಷ್ಯನ್ ಕೊಡದಿದ್ರೆ ಆತ ತನ್ನ ಯೋಚನೆಯಲ್ಲೇ ತುಂಬಾ ರೋಗಗ್ರಸ್ತನಾಗಿ ಅಲ್ಲೇ ಎಷ್ಟು ಜನ ಹೋಗ್ತಾರೆ. ಹಾಗಾಗಿ ಇದು ತುಂಬಾ ಅಮಾನವೀಯಾಗಿ ನಡ್ಕೋಬಾರದು ಜೈಲಧಿಕಾರಿಗಳು. ದರ್ಶನ್ ಅವರಾಗ್ಲಿ ಯಾವುದೇ ಖೈದಿ ಆಗ್ಲಿ ಆತನ ಕೊಡಬೇಕಾಗಿರೋ ಮಿನಿಮಮ್ ಫೆಸಿಲಿಟೀಸ್ ಖಂಡಿತವಾಗ್ಲೂ ಕೊಡಬೇಕು. ಸ್ಪೆಷಲ್ ನಾವೇನ್ ಕೇಳ್ತಿಲ್ಲ, ಬಟ್ ಮಿನಿಮಮ್ ಕೊಡ್ಲಿ. ಹಾಗಾಗಿ ಆ ಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರನೇ ದರ್ಶನ್ ಅವರು ಆಲ್ರೆಡಿ ಮನವಿ ಮಾಡಿದ್ದಾರೆ, ಅದನ್ನ ಕೊಟ್ಟಿಲ್ಲ, ನ್ಯಾಯಾಧೀಶರ ಗಮನಕ್ಕೂ ತಂದಿದ್ದಾರೆ. ನ್ಯಾಯಾಧೀಶರು ನೋಡೋಣ, ನಾನು ಆದೇಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ವಿಸಿನಲ್ಲಿ ಖುದ್ದಾಗಿ ದರ್ಶನ್ ಅವರೇ ಬಂದು ದಯವಿಟ್ಟು ನನಗೆ ಅಟ್ಲೀಸ್ಟ್ ಒಂದು ವಿಷಯ ಆದ್ರೂ ಕೊಟ್ಬಿಡಿ, ನನಗೆ ಅಟ್ಲೀಸ್ಟ್ ನನ್ಗೆ ಈಗ ಯಾಕೆ ದಿನೇ ನನ್ಗೆ ಯಾಕೆ ಕೊಲ್ತಿದ್ರಿ, ಹೌದು ನಾನು ತಪ್ಪು ಮಾಡಿದ್ರೆ ನಾಳೆ ದಿವಸ ನಂಗೆ ಶಿಕ್ಷೆ ಆದ್ರೆ ಖಂಡಿತವಾಗ್ಲೂ ನಾನು ಶಿಕ್ಷೆ ಅನುಭವಿಸ್ತೀನಿ, ಬಟ್ ಈಗಲೇ ನನ್ನ ವಿಚಾರಣಾಧೀನ ಕಾಯ್ದೆ ಆಗಿದ್ದಾಗ ಒಂದು ದಿಂಬು ಕೊಡೋದಿಲ್ಲ, ಮಿನಿಮಮ್ ಫೆಸಿಲಿಟೀಸ್ ಕೊಡೋದಿಲ್ಲ, ಒಂದು ಕತ್ಲು ರೂಮ್ ನಲ್ಲಿ ಹಾಕಿದ್ದಾರೆ, ಒಂದು ಬಿಸಿಲು ನನಗೆ ಬೀಳ್ತಿಲ್ಲ ಅಂದ್ರೆ ತುಂಬಾ ಇದು ಅಮಾನವೀಯಾಗಿ ನಡೆಸ್ಕೊತಿದ್ದಾರೆ. ದಯವಿಟ್ಟು ರೇಣುಕಾಸ್ವಾಮಿ ಪರವಾಗಿ ಹೇಗೆ ಎಲ್ಲರಿಗೂ ಕನಿಕಾರ ಇದೆಯೋ ಹಾಗೆ ದರ್ಶನ್ ಅವರು ಕೂಡ ನಿಜವಾಗ್ಲೂ ಈ ತರ ವಿಚಾರದಲ್ಲಿ ನಡ್ಕೋಬಾರ್ದು ಅಂತ ನನ್ನ ಅಭಿಪ್ರಾಯ. ಸೊ ಈಗ ನ್ಯಾಯಾಧೀಶರು ಏನ್ ಹೇಳಿದ್ರು, ಅದಕ್ಕೆ ಆರೋಪಿ ವಿಚಾರಣಾಧೀನ ಕೈದಿ ಈ ರೀತಿ ಕೇಳ್ಕೊಂಡಾಗ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ? ಖಂಡಿತ ನ್ಯಾಯಾಧೀಶರು ಏನ್ ಮಾಡ್ತಾರೆ, ಜೈಲಿನ ಅಧಿಕಾರಿಗಳಿಗೆ ರಿಪೋರ್ಟ್ ತರಿಸ್ತಾರೆ. ನಿಜವಾಗ್ಲೂ ದರ್ಶನ್ ಅವ್ರು ಮಾಡಿರುವಂತ ಆಪಾದನೆ ನಿಜಾನ ಸುಳ್ಳ, ನೀವು ಇವ್ರಿಗೆ ಕನಿಷ್ಠ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ, ಅಥವಾ ಇವ್ರನ್ನ ಯಾವ ಬ್ಯಾರಕಲ್ ಹಾಕಿದಿರಿ, ಅಥವಾ ಇವ್ರನ್ನ ಸಪರೇಟ್ ಆಗಿ ಸೆಕ್ಲೂಡೆಡ್ ಆಗಿ ಒಂದು ಸಪರೇಟ್ ರೂಮ್ ಹಾಕಿದ್ದೀರಾ, ಇವ್ರು ಹೊರಗೆ ಬರ್ಲಿಕ್ಕೆ ತಾವು ಬಿಡ್ತಿಲ್ವಾ, ಆ ತರ ಖಂಡಿತವಾಗ್ಲೂ ಒಂದು ರಿಪೋರ್ಟ್ ನ ಕಾಲ್ ಮಾಡ್ತಾರೆ. ಆಗ ಜೈಲಿನ ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ ಕೋರ್ಟ್ಗೆ. ಆ ರಿಪೋರ್ಟ್ ಅನ್ನ ನೋಡ್ಕೊಂಡು ಖಂಡಿತವಾಗ್ಲೂ ಜೈಲು ಅಧಿಕಾರಿಗಳಿಗೆ ಸ್ಪಷ್ಟವಾದಂತ ಒಂದು ಆರ್ಡರ್ ಅನ್ನ ನ್ಯಾಯಾಧೀಶ ಕೊಡ್ತಾರೆ. ಇದಕ್ಕೆ ಹಿಂದೆ ಕೂಡ ದರ್ಶನ್ ಜೈಲಲ್ಲಿ ಇದ್ರು, ಆಗಲೂ ವಿಚಾರಣಾಧೀನ ಕೈದಿಯಾಗಿ ಇದ್ರು. ಆಗ ಎದುರಾಗದ ಸನ್ನಿವೇಶಗಳು ಈ ಬಾರಿ ಇಷ್ಟು ಕಠಿಣ ಅನ್ನಿಸ್ತಾ ಇರೋದು ಯಾಕೆ ಹಾಗಿದ್ರೆ ದರ್ಶನ್ಗೆ ಅಂತ?
ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಮಾಡಿರುವಂತ ಕೆಲವು ಸೀರಿಯಸ್ ಅಬ್ಸರ್ವೇಷನ್ ಗಳಿಂದ ಜೈಲಿನ ಅಧಿಕಾರಿಗಳು ತುಂಬಾ ಭಯಭೀತರಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಹೇಳುತ್ತೆ, ಅದು ಸ್ಪೆಸಿಫಿಕ್ ಆಗಿ ಜಸ್ಟಿಸ್ ಪಡಿವಾಳದವರು ಸೆಪರೇಟ್ ಆಗಿ ಒಂದು ಜಡ್ಮೆಂಟ್ ಅನ್ನು ಸೆಪರೇಟ್ 4 ಪೇಜ್ ಜಡ್ಮೆಂಟ್ ಅಲ್ಲಿ ಹೇಳ್ತಾರೆ. ನಮ್ಮ ಗಮನಕ್ಕೆ ಏನಾದ್ರು ಇವ್ರಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಗಳನ್ನ ಕೊಟ್ಟಿದ್ದು ನಮ್ಮ ಗಮನಕ್ಕೆ ಏನಾದ್ರು ಬಂದ್ರೆ ನಾವು ಎಲ್ಲ ಜೈಲ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಆರ್ಡರ್ ಮಾಡ್ತೀವಿ ಮತ್ತು ಗೃಹ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರ್ ಹೋಮ್ ಅವ್ರನ್ನ ನಾವಿಲ್ಲಿ ಹೈಕೋರ್ಟ್ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಸಮನ್ ಮಾಡ್ತೀವಿ ಅಂತ ಹೇಳಿ ಸೀರಿಯಸ್ ಆಗಿ ಬರೆದ್ಬಿಟ್ಟಿದೆ. ಅದನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ಇಂಟರ್ಪ್ರಿಟೇಷನ್ ಮಾಡೋದ್ರಲ್ಲಿ ನಮ್ಮ ಅಧಿಕಾರಿಗಳು ಎಲ್ಲೋ ವಿಫಲರಾಗಿದ್ದಾರೆ. ಅದನ್ನ ತಪ್ಪು ರೀತಿ ಕಡ್ಕೊಂಡು ಎಲ್ಲೋ ಒಂದ್ ಕಡೆ ನಾವು ದರ್ಶನ್ ಆಚೆ ಬಿಟ್ಟಾಗ ಯಾವ್ದೋ ಖೈದಿ ಜೊತೆ ಮಾತಾಡ್ತಾ ಎಲ್ಲೋ ಸಿಗರೇಟ್ ಕುಡ್ದ ಅಥವಾ ಎಲ್ಲೆಲ್ಲೋ ಮಾತಾಡ್ತಾ ಕಾಫಿ ಕುಡ್ದಾಗ ಅದೊಂದು ಫೋಟೋ ಆಚೆ ಬಂದ್ರೆ ನಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಕರ್ಕೊಂಡು ಹೋಗಿ ಒಂದು ರೂಮ್ಗೆ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಬಿಟ್ಟಿದ್ದಾರೆ. ಬಟ್ ಇದು ತಪ್ಪು. ಸುಪ್ರೀಂ ಕೋರ್ಟ್ ಆದೇಶನ ಸ್ಪಷ್ಟವಾಗಿ ಪಾಲನೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಕನಿಷ್ಠ ಸೌಲಭ್ಯ ಕೊಡಬೇಡಿ ಅಂತ ಹೇಳಿಲ್ಲ, ಬಟ್ ಸ್ಪೆಷಲ್ ಪ್ರಿವಿಲೇಜ್ ಕೊಡಬೇಡಿ ಅಂತ ಹೇಳಿದೆ ಹೊರತು ಕನಿಷ್ಠ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ಜೈಲಧಿಕಾರಿಗಳು ತಿದ್ಕೋಬೇಕು. ಯಾವುದೇ ಖೈದಿಗೆ ಮಾನವೀಯತೆ ನೆಲೆ ಮೇಲೆ ಆತನಿಗೆ ಏನ್ ಸಿಗ್ಬೇಕು ಎಲ್ಲವೂ ಸಿಗ್ಬೇಕು. ಹಾಗಾಗಿ ದರ್ಶನ್ ಅವರ ಮನವಿ ಏನಿದೆ ಅದು ಸಮಂಜಸವಾಗಿದೆ. ಅವ್ರು ನೋವನ್ನು ಬಗ್ಸಿದ್ದಾರೆ. ಹಾಗಾಗಿ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದಾರೆ. ನ್ಯಾಯಾಧೀಶರು ಖಂಡಿತವಾಗ್ಲೂ ಒಳ್ಳೆ ತೀರ್ಮಾನ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ 7 ಆರೋಪಿಗಳ ಪೈಕಿ ದರ್ಶನ್ ಒಬ್ರಿಗೆ ಮಾತ್ರ ಹೀಗನ್ಸಿದ್ಯಾ ಅಂತ? ದರ್ಶನ್ ಈಗ ಬೇರೆ ಆರೋಪಿಗಳಿಗೆ ಏನಾದ್ರು ಅನ್ಸಿದ್ದಾಗ ಖಂಡಿತವಾಗ್ಲೂ ಅವರು ಅವರ ವಕೀಲರ ಮುಖಾಂತರ ಅಪ್ಲಿಕೇಶನ್ ಅನ್ನ ಕೋರ್ಟ್ಗೆ ಹಾಕ್ಬೋದು. ಬಟ್ ಅವ್ರು ಯಾರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ. ಯಾಕಂದ್ರೆ ಅವ್ರನ್ನ ಬೇರೆ ಬ್ಯಾರಕಲ್ಲಿ ಇಟ್ಟಿದ್ದಾರೆ. ಬೇರೆ ಆರೋಪಿಗಳೆಲ್ಲ ಬೇರೆ ಬ್ಯಾರಕಲ್ಲಿ ಇದ್ದಾರೆ. ದರ್ಶನ್ ಒಬ್ಬರು ಮಾತ್ರ ಒಂದು ಸಿಂಗಲ್ ರೂಮ್ ಅಲ್ಲಿ ದರ್ಶನ್ ಅವ್ರನ್ನ ಸೆಪರೇಟ್ ಆಗಿ ಹಾಕಿದ್ದಾರೆ. ಹಾಗಾಗಿ ದರ್ಶನ್ ಅವ್ರಿಗೆ ಸಮಸ್ಯೆ ಆಗಿದೆ. ಅವರು ನನಗೆ ಬೆನ್ನು ನೋವು ಅಂತ ಹೇಳ್ತಿದ್ದಾರೆ, ಮಲಗ್ಲಿಕ್ಕೆ ಆಗ್ತಿಲ್ಲ, ನೆಲದ ಮೇಲೆ ಮಲಗಬೇಕು, ಒಂದು ದಿಂಬನ್ನ ಕೇಳ್ತಾ ಇದ್ದಾರೆ, ಒಂದು ದಿಂಬು ಮತ್ತು ಒಂದು ಹಾಸಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಏನ್ ಕೇಳ್ತಿದ್ದಾರೆ, ನನಗೆ ಆಚೆ ಬಂದು ಅಟ್ಲೀಸ್ಟ್ ಬಿಸಿಲಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಡಿ. ಯಾಕೆ ಇವೆಲ್ಲವೂ ಏನಾಗುತ್ತೆ, ಪ್ರೆಸೆಂಟ್ ಮ್ಯಾನ್ಯೂಲ್ನಲ್ಲಿ ಕಂಡೀಷನ್ಸ್ ಇದೆ. ಖೈದಿಗಳು ಕೂಡ ಆಚೆ ಬಿಡಬೇಕು, 2-3 ಗಂಟೆ ಅವ್ರು ಓಡಾಡಬೇಕು, ಒಂದು ವ್ಯಾಯಾಮಕ್ಕೆ ಆಚೆ ಬರಬೇಕು. ಇಲ್ಲ ಒಂದೇ ಕಡೆ ಮನುಷ್ಯನ ನೀವು ಹಾಕ್ಬಿಟ್ರೆ ಖಂಡಿತವಾಗ್ಲೂ ಆ ಕೊರಗಿನಲ್ಲಿ ಮಾನಸಿಕವಾಗಿ ತುಂಬಾ ನೊಂದು ಅನೇಕ ಕಾಯಿಲೆಗಳಿಗೆ ಅವ್ರು ಒಳಪಟ್ಬಿಡ್ತಾರೆ. ಹಾಗಾಗಿ ದರ್ಶನ್ ಅವ್ರಿಗೆ ಸಮಂಜವಾದಂತಹ ಸಹಜವಾದಂತಹ ಗ್ರೀವೆನ್ಸ್ ಇದೆ. ಅದನ್ನ ಖಂಡಿತವಾಗ್ಲೂ ಅವರು ನ್ಯಾಯಾಧೀಶರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಓಕೆ ಸರ್, ಸುಮ್ಮನೆ ನಾನು ಒಂದು ಕೇಳ್ತೀನಿ, ಸಿಬ್ಬಂದಿಗಳಿಗೂ ಇಂಥ ಪ್ರೊಫೈಲ್ಗಳು ಸವಾಲ ಅಂತ? ಈಗ ಹೊರಗೆ ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಅನ್ನೋ ಭಯ, ಒಳಗೆ ಇಟ್ಟರೆ ಈ ರೀತಿ ಆರೋಪಿಗಳಿಗೆ ಚಿತ್ರಹಿಂಸೆ ಆಗೋ ಅನುಭವ, ಇದನ್ನ ಯಥಾವತ್ ಅಂದ್ರೆ ಜಾರಿಗೆ ತರೋದ್ರಲ್ಲಿ ಸಿಬ್ಬಂದಿಗಳು ಎಡುತ್ತಿದ್ದಾರಾ ಅಂತ? ಖಂಡಿತ ತಾವೇಳಿ ಸತ್ಯವಾದ ಮಾತು. ಸಿಬ್ಬಂದಿಗಳಿಗೆ ನಿಜವಾಗ್ಲೂ ಇದೊಂದು ಒಳ್ಳೆ ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿದೆ ಮತ್ತು ದೊಡ್ಡ ತಲೆನೋವು ಕೂತಿದೆ. ನಾವೆಲ್ಲೋ ಹೊರಗೆ ಬಿಟ್ಟು ಆಯ್ತು ನೀವು ಸಹಜವಾದಂತಹ ಖೈದಿಗಳ ಜೊತೆ ಓಡಾಡ್ಕೊಂಡಿರಿ ಅಂತ ಹೇಳಿದಾಗ ಎಲ್ಲೋ ಗಲಾಟೆ ಆಗೋಯ್ತು, ಅಥವಾ ಬೇರೆ ಯಾರೋ ಖೈದಿಗಳು ದರ್ಶನ್ ಅವ್ರಿಗೆ ಹಲ್ಲೆ ಮಾಡಿಬಿಟ್ರು, ಅಲ್ಲಿಂದ ದೊಡ್ಡ ಸುದ್ದಿ ಆಗೋಯ್ತು, ಅಥವಾ ದರ್ಶನ್ ಅವ್ರು ಏನಾದ್ರು ಫೋಟೋ ಗಿಟೋ ತಗೊಂಡ್ರು, ಅಥವಾ ಎಲ್ಲೋ ಕುತ್ಕೊಂಡು ಖೈದಿಗಳ ಜೊತೆ ಊಟನೋ ತಿಂಡಿನೋ ಒಂದು ಸಿಗರೇಟ್ ತಗೊಂಡಾಗ ಯಾರೋ ಒಬ್ರು ಫೋಟೋ ಹೊಡೆದ್ಬಿಟ್ರು, ಅವಾಗ ಇಡೀ ಎಲ್ಲ ಅಲ್ಲಿರುವಂತ ಎಲ್ಲ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬಿಡ್ತಾರೆ. ಮತ್ತು ಕಾರಾಗೃಹದ ಅಧಿಕಾರಿಗಳು ಮತ್ತು ಡಿಜಿನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಅಫಿಡವಿಟ್ ಹಾಕಬೇಕು. ಇದೆಲ್ಲ ಅವ್ರಿಗೂ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಕಡೆ ಅವ್ರ ಮನಸ್ಸಲ್ಲೂ ಇದೆ, ಎಲ್ಲೋ ಇತ್ತ ಒಂದ್ ಕಡೆ ಬಳ್ಳಾರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ರೆ ನಮಗೂ ತಲೆನೋವು ಕಮ್ಮಿ ಆಗುತ್ತೆ ಅಂತ ಅದನ್ನು ಆಲೋಚನೆ ಮಾಡ್ತಿದ್ದಾರೆ. ಬಟ್ ಒಂದಂತೂ ಸತ್ಯ, ಯಾವುದೇ ಖೈದಿ ಆಗ್ಲಿ, ಸುಮಾರು 10,000ಕ್ಕಿಂತ ಹೆಚ್ಚು ಖೈದಿಗಳಲ್ಲಿದ್ದಾರೆ, ಎಲ್ಲರಿಗೂ ಕೂಡ ಸಂವಿಧಾನ ಕೊಟ್ಟಂತ ಸಹಜವಾದಂತಹ ಮೂಲಭೂತ ಹಕ್ಕುಗಳನ್ನ ಕೊಡ್ಲೇಬೇಕಾಗ್ತದೆ. ಒಳ್ಳೆ ಊಟ, ತಿಂಡಿ ವ್ಯವಸ್ಥೆ, ಮಲಗ್ಲಿಕ್ಕೆ ಒಂದು ದಿಂಬು ಮತ್ತು ಅದು ಒಂದು ಸಣ್ಣ ಬೆಡ್ಶೀಟು ಅಥವಾ ಒಂದು ದಿಂಬು, ಅಲ್ಲಿ ವ್ಯಾಯಾಮ ಮಾಡಿ ಆಚೆ ಓಡಾಡ್ಲಿಕ್ಕೆ ಒಂದು ಸ್ವಲ್ಪ ಪ್ರದೇಶ, ಗಾಳಿ ಬೆಳಕು ಎಲ್ಲ ಆತನಿಗೆ ಬೀಳಬೇಕು. ಹಾಗಾಗಿ ಇದು ಆ ದರ್ಶನ್ ಅವರ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ವೈಲೇಟ್ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ಚಾಲೆಂಜ್ ಆದ್ರೂ ಕೂಡ ಪ್ರೆಸೆಂಟ್ ಮ್ಯಾನ್ಯೂಲ್ ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಖಂಡಿತವಾಗ್ಲೂ ಅವ್ರು ಫಾಲೋ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಇದಿಷ್ಟು ಹೈಕೋರ್ಟ್ನ ವಕೀಲರಾದಂತಹ ಸುನಿಲ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಈಗ ಖೈದಿಗಳಾಗಲಿ ಅಥವಾ ವಿಚಾರಣಾಧೀನ ಖೈದಿಗಳಾಗಲಿ ಅವರಿಗೂ ಕೂಡ ಸಂವಿಧಾನದಲ್ಲಿ ಹಕ್ಕಿರುತ್ತೆ. ಅಂದರೆ ಕನಿಷ್ಠ ಬದುಕೋದಕ್ಕೆ ಏನು ಬೇಕು ಜೈಲೊಳಗೆ, ಆ ಕನಿಷ್ಠ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು. ಅದು ಖೈದಿಗಳ ಹಕ್ಕಾಗಿರುತ್ತೆ, ಅದನ್ನು ಉಲ್ಲಂಘನೆ ಮಾಡೋ ಹಾಗಿಲ್ಲ. ಇದರಲ್ಲಿ ಇವ್ರು ಯಾರು ಅಪರಾಧಿಗಳಲ್ಲ, ಇನ್ನು ವಿಚಾರಣಾಧೀನ ಖೈದಿಗಳು ಆರೋಪಿಗಳ ಸ್ಥಾನದಲ್ಲಿ ಇದ್ದಾರೆ. ಇವರನ್ನು ಹೇಗೆ ನಡೆಸ್ಕೊಳ್ಬೇಕು, ಉಳಿದ ವಿಚಾರಣಾಧೀನ ಖೈದಿಗಳನ್ನು ಯಾವ ರೀತಿ ನಡೆಸ್ಕೊಳ್ತಾರೋ ಹಾಗೆ. ಅಂದರೆ ಈಗಷ್ಟೇ ಅವರು ವಕೀಲರು ವಿವರಿಸ್ತಾ ಇದ್ದಾರೆ. ಒಳ್ಳೆ ಊಟ ತಿಂಡಿ ಕೊಡಬೇಕು, ಅಂದರೆ ಒಬ್ಬ ಮನುಷ್ಯ ಸದೃಢವಾಗಿರೋದಕ್ಕೆ ಆರೋಗ್ಯವಾಗಿರೋದಕ್ಕೆ ಏನು ಬೇಕು ಅಷ್ಟನ್ನಂತೂ ಕೊಡಬೇಕು. ಹೊರಗೆ ಓಡಾಡಬೇಕು, ಸ್ವಲ್ಪ ಸೂರ್ಯನ ಬಿಸಿಲನ್ನು ನೋಡಬೇಕು, ವ್ಯಾಯಾಮ ಮಾಡೋದಕ್ಕೆ ಏನಾದ್ರು ಬೇಕಿದ್ರೆ ಅವಕಾಶ ಕೊಡಬೇಕು. ಕನಿಷ್ಠ ಗಾಳಿ ಬೆಳಕು, ಆಹಾರ, ನೀರು, ನಿದ್ರೆ ಇಷ್ಟನ್ನಾದರೂ ಯಾವುದೇ ತೊಂದರೆ ಇಲ್ಲದ ಹಾಗೆ ಒದಗಿಸಿಕೊಡ್ಬೇಕು. ಅದು ಕನಿಷ್ಠದಲ್ಲಿ ಕನಿಷ್ಠ. ಅದರಿಂದ ಆಚೆಗೆ ನೀವು ಯಾವುದೇ ವ್ಯವಸ್ಥೆಗಳನ್ನು ಕೊಡ್ತೀವಿ ಅಂದಾಗ ಅದನ್ನು ಯೋಚನೆ ಮಾಡಬೇಕಾಗತ್ತೆ, ಅದನ್ನು ಪ್ರಶ್ನೆ ಮಾಡಬೇಕಾಗತ್ತೆ, ಅಥವಾ ಅದಕ್ಕೆ ಮನವಿಯನ್ನು ಹಾಕಬೇಕಾಗತ್ತೆ. ಸರಿ, ಇದೆಲ್ಲವೂ ಬೇಸಿಕ್ನಲ್ಲಿ ಬೇಸಿಕ್ ಥಿಂಗ್ಸ್. ಆದರೆ ಇದರಲ್ಲೇ ಕೂಡ ಇನ್ನಷ್ಟು ಕಟ್ಟುನಿಟ್ಟು ಮಾಡಿದಾಗ ಬದುಕೋದು ಬಹಳ ಕಷ್ಟ ಅನ್ನಿಸ್ಬಿಡುತ್ತೆ. ಬಹುಶಃ ದರ್ಶನ್ರಿಗೆ ಅದಾಗಿರಬಹುದು. ಮತ್ತು ಇನ್ನೂ ಒಂದು ಪಾಸಿಬಿಲಿಟಿ ಅವ್ರು ಹೇಳ್ತಾ ಇದ್ರು,
ಸಿಂಪತಿಗಾಗಿ ಈ ರೀತಿ ಹೇಳಿರಬಹುದು, ಗೊತ್ತಿಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಗೊತ್ತಿಲ್ಲ, ಅದನ್ನ ನಾವು ಈಗ ಒಂದು ನಿರ್ಧಾರಕ್ಕೆ ಅಥವಾ ಜಡ್ಜ್ಮೆಂಟಿಗೆ ಬರೋದಕ್ಕಾಗಲ್ಲ. ಬಟ್ ದರ್ಶನ್ ಈ ರೀತಿ ಹೇಳಿರೋದಂತೂ ನಿಜ ಇವತ್ತಿನ ವಿಚಾರಣೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.